ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಪ್ಪುಸ್ ವ್ಯೂ. ಗೋವಿಂದ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ಕೊಡ್ತೀನಿ ಅಂದಿದ್ರಲ್ಲ, ಮಾಡ್ಕೊಡ್ತೀರಾ ಇವತ್ತು? ಖಂಡಿತ ಬೇಗ ಮಾಡೋಣ ಬಾಪುಟಿ. ಮೊದಲಿಗೆ ಏನು ಮಾಡ್ಕೊತಿದ್ದೀರಾ? ಮೈದಾ ಹಿಟ್ಟನ್ನ ಓಪನ್ ಮಾಡ್ಕೊಂಡು ಕನಕ ರೆಡಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ. ಇದೊಂದು ಕೆಜಿ ಹಿಟ್ಟಿಗೆ ನೀರೆಷ್ಟು ಹಾಕ್ಕೊತಿದ್ದೀರಾ? ಅದಕ್ಕೆ ಹದ ಚಪಾತಿ ಹಿಟ್ಟು ಅದಕ್ಕಿಂತನೂ ತೆಳಗೆ ಬರ್ಬೇಕು. ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಬೇಕು. ಇಷ್ಟೇ ಅಂತ ಏನಿಲ್ಲ. ಚೆನ್ನಾಗಿ ಚೀಡಿದ್ಮೇಲೆ ಎಷ್ಟು ಎಣ್ಣೆ ಹಾಕಿರ್ತೀವೋ ಅದಷ್ಟು ನೆನೆಯುತ್ತೆ. ಚೆನ್ನಾಗಿ ಮೆದೆ. ಹಿಂದಿನಿಂದನೂ ಮಾಡ್ತೀವಿ ಇದನ್ನು. ಬೇರೆ ಥರದವೆಲ್ಲ ಇತ್ತೀಚಿನ ದಿನಗಳವು. ಬೇಳೆ ಒಬ್ಬಟ್ಟೆಲ್ಲ ಇವಾಗಿಂದ ಅದು ಒಬ್ಬಟ್ಟು ಸ್ವಲ್ಪ ಇದು ಬಂದಿರೋದು. ಕಾಯಿ ಒಬ್ಬಟ್ಟು ತುಂಬ ಹಿಂದಿನಿಂದ ಮಾಡ್ತಾರೆ. ಇದು ನೆನೆಯೋಕೆ ಮುಂಚೆ ಹಿಂಗಿರುತ್ತೆ. ನೆನ್ಮೇಲೆ ಪೂರ್ತಿ ಸಾಫ್ಟ್ ಆಗುತ್ತೆ. ನೀಟಾಗಿ ಮುಚ್ಚಿಡಬೇಕು 1-2 ಗಂಟೆ ತನಕ. ಇದಾದಮೇಲೆ ಕಾಯಿನ ತುರ್ಕೊಂಡು ಇದು ನೆನಿತಿರ್ಬೇಕಾದ್ರೆ ನಾವು ಹೂರ್ಣನೂ ರೆಡಿ ಮಾಡ್ಕೊಬೋದು. ಹಾಗಾದ್ರೆ ಬನ್ನಿ ಹೂರ್ಣ ರೆಡಿ ಮಾಡಿ. ಸರಿ, 1 ನಿಮಿಷ ಕಾಯಿ ತುರ್ಕೊಳ್ಳೋಣ. ಸರಿಪುಟ್ಟಿ, ಇದು ಇವಾಗ 3 ಇದಕ್ಕೆ ಏಲಕ್ಕಿ, ಆಮೇಲಿಂದ ಕಾಯಿ ತುರ್ಕೊಂಡಿದ್ದೀವಲ್ಲ, ಇದು ಒಂದು 3-4 ಕಾಯಿ ಹಾಕೊಂತೀವಿ. ಇದನ್ನು ಫಸ್ಟು ಸಣ್ಣಗೆ ರುಬ್ಕೋಬೇಕು. ಎಷ್ಟು ಸಣ್ಣಗೆ ಇದನ್ನು ರುಬ್ತೀವೋ ಅದು ಅಷ್ಟು ಚೆನ್ನಾಗಿ ಹೂರ್ಣ ಬರುತ್ತೆ. ಬರೀ ಕಾಯಿನೇ ರುಬ್ಕೊಳ್ಳೋದು? ಇಲ್ಲ ಅಂದರೆ ಬೆಲ್ಲ ಹಾಕಂಗಿಲ್ಲ. ಇದಕ್ಕೆ ಬೆಲ್ಲನ ಪಾಕ ತಕ್ಕೋಬೇಕು ಅದನ್ನು. ಹಾಗಾಗಿ ಬರೀ ಇದನ್ನು ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಫಸ್ಟು. ಇದಕ್ಕೆ ಎಷ್ಟು ನೀನು ಕಾಯಿ ತಗೊಂತೀರೋ ಆಮೇಲೆ ಅರ್ಧವಷ್ಟು ಬೆಲ್ಲ ತಗೋಬೇಕು. ಕಾಯಿ ಎಷ್ಟಿರುತ್ತೆ ಅರ್ಧವಷ್ಟು ಬೆಲ್ಲ ತಗೋಬೇಕು. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಹಾಕಂಗಿಲ್ಲ? ನೀರು ಹಾಕಂಗಿಲ್ಲ, ಸ್ವಲ್ಪನೂ ನೀರು ಉಪಯೋಗಿಸಂಗಿಲ್ಲ. ಇದಕ್ಕೆ ನೀರು ಹಾಕ್ಬಿಟ್ರೆ ಇದು ತೆಳ್ಳಗಾಗುತ್ತಲ್ಲ, ಆವಾಗ ತೊಟ್ಟಕ್ಕೆ ಚೆನ್ನಾಗಾಗಲ್ಲ ಅಂದ್ಬಿಟ್ಟು ನೀರನ್ನ ಒಂದು ಸ್ವಲ್ಪನೂ ಉಪಯೋಗಿಸ್ಬಾರ್ದು ಇದಕ್ಕೆ. ಹಂಗಂದ್ರೆ ಈಗ ರುಬ್ಕೊಳ್ಳೋದಷ್ಟೇ? ರುಬ್ಕೊಳ್ಳೋಣ. ಮಧ್ಯೆ ಇದಾಗಿ ನೀಟಾಗಿ ಪುಡಿ ಆಗಿರಲ್ಲ, ಹಿಂಗೆ ತೆಗ್ದು ಕೈಯಲ್ಲಿ ಈ ಥರ ಹಿಂಗೆ ಮಾಡ್ತೀವಿ. ನಾವಾಗ ಚೆನ್ನಾಗಿ ಎಲ್ಲದನ್ನು ರುಬ್ಕೊಳ್ಳುತ್ತೆ. ಎಲ್ಲ ರುಬ್ಕಾಗುತ್ತೆ, ಮತ್ತು ಸಣ್ಣಗೂ ಬರುತ್ತೆ, ಪೀಸ್ಗಳು ಉಳಿಯಲ್ಲ. ಒಬ್ಬೊಬ್ರು ಕಾಯಿನ ಬೆಲ್ಲದ ಜೊತೆನೂ ರುಬ್ತಾರೆ ಅಲ್ವಾ? ಆವಾಗ ಅದು ನೀರು ಬಿಡುತ್ತೆ, ಚೆನ್ನಾಗಿ ಸಣ್ಣಗಾಗಲ್ಲ, ಮತ್ತು ತೊಟ್ಟಕ್ಕೆ ಹದನೂ ಬರಲ್ಲ, ಮತ್ತು ತೆಳ್ಳಗಾಗುತ್ತೆ, ಕಾಯಿ ನುರಿಯಲ್ಲ. ಯಾವುದೇ ಇದ್ರ ಜೊತೆನೋ ಕಾಯಿನ ಹಾಕಿದ್ರೆ ಅದು ರುಬ್ಬಲ್ಲ. ಕಾಯಿನ ಸಪ್ರೇಟಾಗಿ ರುಬ್ಕೋಬೇಕು ಯಾವಾಗಲೂ. ರುಬ್ಬಿದ ಕಾಯಿ ಈ ಹದ ಇದ್ದರೆ ತೊಟ್ಟಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹೂರ್ಣನ ಮಿಕ್ಸ್ ಮಾಡ್ಕೊತೀವಲ್ಲ, ಆವಾಗಲೂ ಹದ ಬರುತ್ತೆ. ಎಷ್ಟು ಸಣ್ಣಗೆ ನಾವು ರುಬ್ಕೊತೀವೋ ಅಷ್ಟು ಚೆನ್ನಾಗಿ ಹೂರ್ಣ ಬರುತ್ತೆ. ಈಗಲೇ ಉಂಡೆ ಆಗ್ತಿದೆ. ಈ ಥರ ಬಂದರೆ ಮಾತ್ರ ಅದು ತೊಟ್ಟಕ್ಕೆ ಚೆನ್ನಾಗುತ್ತೆ, ಮತ್ತು ಪಾಕಕ್ಕೂ ಕೂಡುತ್ತೆ. ಸ್ವಲ್ಪ ದಪ್ಪ ಇದ್ರೂ ಪಾಕ ಕೂಡಲ್ಲ ಅದು. ಚಿಕ್ಕ ದಿನಗಳಲ್ಲಿ ಮಾಡೋರು ತುಂಬಾ ಕಡಿಮೆನೂ ಆಗಿದ್ದಾರೆ. ಎಲ್ಲ ಹೊರಗಡೆನೇ ತರಿಸೋದ್ರಿಂದ ಇವಾಗೆಲ್ಲ ಅಂಗಡಿಲಿ ತರೋದು ಜಾಸ್ತಿ. ಮಾಡೋರು ತುಂಬ ಕಡಿಮೆ ಆಗ್ತಿದ್ದಾರೆ. ಆದರೆ ಮನೇಲಿ ಮಾಡಿದ್ರೆ ಒಂಥರ ಖುಷಿನೂ ಇರುತ್ತೆ, ಅಡುಗೆನ ಕಲ್ತಂಗೂ ಆಗುತ್ತೆ. ಪಾಕ ಮಾಡ್ಕೊಳ್ಳೋಣವಾ? ಈಗ ಪಾಕ ಮಾಡ್ಕೊಳ್ಳೋಣ. ಈಗ ಹೂರ್ಣ ಮಾಡಿದ್ವಲ್ಲ, ಅದಕ್ಕೆ 3/4 ಬೆಲ್ಲ ತಗೊಂಡಿದ್ದೀವಿ. ಇದರಲ್ಲಿ ಒಂದು ಚಿಕ್ಕ ಗ್ಲಾಸಷ್ಟು ನೀರು, ಅದು ಪಾಕ ಬಿಡಬೇಕಲ್ಲ, ಹಾಗಾಗಿ ಈ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಹಿಂಗೆ ಕದಕ್ತಾ ಹೋಗ್ಬೇಕು. ಅದು ಎಳೆ ಪಾಕ ಬರೋ ತನಕ ಹಿಂಗೆ ಕಲಿಸ್ತಾನೆ ಇರಬೇಕಾ? ಕಲಿಸ್ತಾನೆ ಇರಬೇಕು. ಅದು ಕರಗ ತನಕ ಉರಿ ಇಷ್ಟೇ ಇರಬೇಕು. ಬರೀ ಕರ್ಗಿದ್ಮೇಲೆ ಅದು ಪಾಕದ ಹದಕ್ಕೆ ಬರಬೇಕು.
ಈಗ ಸ್ವಲ್ಪ ಉರಿ ಕಡಿಮೆ ಮಾಡಿಬಿಟ್ಟು ಹಿಂಗೆ ಗುಳ್ಳೆ ಗುಳ್ಳೆ ಬಂದಾಗ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅಂದ್ಬಿಟ್ಟು ಸೋಸ್ಕೋಬೇಕು ಇದನ್ನು. ಈಗ ಪಾಕ ರೆಡಿ ಆಗಿದೆಯಾ? ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ, ಇನ್ನೊಂದು 5 ನಿಮಿಷ ಹೋದರೆ ಅದು ಬರುತ್ತೆ. ಹಿಂಗೆ ಎತ್ತದಾಗ ಎಳೆ 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 ಬರಬೇಕು. ಇದ್ರಲ್ಲಿ ಕಲ್ಲಿರೋದ್ರಿಂದ ಸೋಸ್ಕೊಳ್ಬೇಕಾ? ಅಕಸ್ಮಾತ್ ಒಂದೊಂದ್ಸಲ ಕಲ್ಲಿರುತ್ತಲ್ಲ ತಿನ್ನುವಾಗ ಸರಿ ಅನ್ಸಲ್ಲ ಅಂದ್ಬಿಟ್ಟು ಸೋಸ್ತೀವಿ ಇದನ್ನು. ಇದನ್ನೊಂದು 5 ನಿಮಿಷ ಹೋಗ್ಬೇಕು. ಇನ್ನು 5 ನಿಮಿಷ ಹೋಗ್ಬೇಕು. ಇದು 5 ನಿಮಿಷ ಆದಮೇಲೆ ಇದನ್ನು ಸೋಸ್ಕೊಬೇಕು. ಕಾಯಿ ರುಬ್ಬಿಟ್ಕೊಂಡಿದ್ದೀವಲ್ಲ ಆವಾಗ ಅದನ್ನು ಮಿಕ್ಸ್ ಮಾಡೋದು. ಅದನ್ನು ಊರಿನಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು. ಪಾಕ ರೆಡಿ ಆಗಿದೆ. ಈಗ ಪಾಕ ರೆಡಿ ಆಗಿದೆ. ಹಿಂಗೆ ಎತ್ತದಾಗ ಈ ಥರನೂ ಬರುತ್ತೆ. ಮತ್ತೆ ಬೆರಳಲ್ಲಿ ಇದನ್ನು ಹಿಂಗೆ ಇಟ್ಬಿಟ್ಟು ಹಿಂಗೆ ಹೇಳಿದ್ರೆ ಪಟ್ ಪಟ್ ಅನ್ನೋ ಸೌಂಡು ಬರುತ್ತೆ. ಹಂಗೆ ಮಾಡಿದ್ರೆ ಅವಾಗ ಅದು ಪಾಕ ಬಂದಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸೋಸ್ಕೊಳ್ಳೋಣ. ಅದಕ್ಕೆ ಕಾಯಿ ರುಬ್ಕೊಂಡಿದ್ವಿ. ಅದನ್ನು ಸೋಸಾದ್ಮೇಲೆ ಕಾಯಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಹಾಕಿ ತೊಳಸ್ಬೇಕು. ಇದನ್ನು ಪಾಕ ಚೆನ್ನಾಗಿ ಬಂದಿರೋದ್ರಿಂದ ಇದನ್ನೇನು ತುಂಬ ಹೊತ್ತು ಬಾಡಿಸ್ಲಿಲ್ಲ ಅಂದರೂ ನೀಟಾಗಿ ಮಿಕ್ಸೇ ಆಗೋಯ್ತು. ಇದಾಗೋದ್ರೊಳಗೆ ಸ್ವಲ್ಪ ಗಸಗಸೆನ ಹುರ್ಕೊಳ್ಳೋಣ. ಟೇಸ್ಟ್ ಕೊಡುತ್ತಾ ಅದು ಗಸಗಸೆ ಹಾಕಿದ್ರೆ? ಕಾಯಿ ಒಬ್ಬಟ್ಟಿಗೆ ಇದು ಇಂಪಾರ್ಟೆಂಟ್. ಇದು ಹಾಕ್ಲೇಬೇಕು. ಇದನ್ನು ಅದನ್ನು ಹುರಿದ್ಬಿಟ್ಟು ಹಾಕ್ಕೊಬೇಕಾ? ಹುರಿಲಿಲ್ಲ ಅಂದರೆ ಹಸಿ ಹಸಿ ವಾಸನೆ ಬರುತ್ತೆ, ಮತ್ತು ಟೇಸ್ಟು ಚೆನ್ನಾಗಿರಲ್ಲ. ಮತ್ತೆ ಈ ಕಡೆ ಇದನ್ನು ಕೈ ಆಡಿಸ್ಕೊತಾ ಇರಬೇಕು. ಇಲ್ಲ ತಳ ಹಿಡಿಯುತ್ತಾ? ತಳ ಹಿಡಿಯುತ್ತಿಲ್ಲ ಅಂದರೆ ಬ್ರೌನ್ ಕಲರ್ ಹಾಕಬೇಕಾ? ಬ್ರೌನ್ ಕಲರ್ ಬರಬೇಕು. ಮತ್ತು ಸ್ಮೆಲ್ಲು ಗಮ್ ಅನ್ನಂಗೆ ಬರುತ್ತೆ. ಸ್ಮೆಲ್ ಬಂದರೆ ಆಗಿದೆ ಅಂತ ಹುರಿದಿದ್ದೀವಿ ಚೆನ್ನಾಗಿ. ಈಗ ಆಗಿದೆ. ಇದು ಆಗಿದೆಯಾ? ಆಗಿದೆ. ಘಮ ಬರ್ತಾ ಇದೆ ಅಲ್ಲ? ಆವಾಗ ಇದು ಹುರಿದಿರೋದನ್ನ ಇದಕ್ಕೆ ಹಾಕ್ತಾರೆ. ಇದಾಗಿದೆ ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಕೈಗೆ ಅಂಟಲ್ಲ. ಇದು ಅಂಟಲಿಲ್ಲ ಅಂದರೆ ಪೂರ್ಣ ರೆಡಿಯಾಗಿದೆ ಅಂತ ಅರ್ಥ. ಇದು ಹದ ಬಂದಿದೆ ಅನಿಸಿದಾಗ ಹಿಂಗೆ ತಳಕ್ಕೆ ಸ್ವಲ್ಪನೂ ಅಂಟಲ್ಲ. ಹಿಂಗೆ ಪಾತ್ರೆ ಬಿಡುತ್ತೆ. ಹಿಂಗಾದಾಗ ಪಾಕ ಕಾಯಿ ಕೂಡ್ಕೊಂಡಿದೆ, ಪಾಕ ಬಂದಿದೆ ಅಂತ ಅರ್ಥ. ಇಲ್ಲಾಂದರೆ ಪಾತ್ರೆಗೆ ಅಂಟುತ್ತೆ, ಇಲ್ಲ ತಳ ಹಿಡಿಯುತ್ತೆ. ಇವಾಗ ಇದು ಕರೆಕ್ಟಾಗಿ ಹದ ಬಂದಿದೆ. ಮತ್ತು ಕಾಯಿ ಒಬ್ಬಟ್ಟು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಇದು ಬೇಗ ಕೆಡಲ್ಲ. ಬೇಳೆ ಒಬ್ಬಟ್ಟುಗಳಾದರೆ 2-3 ದಿನಕ್ಕೆ ಅದು ಬೂಸ್ ವಾಸನೆ ಬಂದ್ಬಿಡುತ್ತೆ. ಆದರೆ ಇದನ್ನ 15 ದಿವಸ ಇಟ್ಕೊಂಡು ತಿನ್ಬೋದು. ನೋಡಿ, ಇಲ್ಲಿ ಸ್ವಲ್ಪನೂ ಪಾತ್ರೆಗೆ ಅಂಟ್ತಾ ಇಲ್ಲ. ಹಿಂಗಾಗಿದೆ ಅಂದ ತಕ್ಷಣ ಇದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಇದು ತೊಟ್ಟಬೇಕು ಅಂದರೆ ಈಗ ಹಿಟ್ಟು ರೆಡಿ ಆಗಿದೆ, ಹೂರ್ಣನೂ ರೆಡಿ ಆಗಿದೆ. ಹಿಟ್ಟು ಸ್ವಲ್ಪ ನೆನಿಬೇಕು. ಇನ್ನು ಸ್ವಲ್ಪ ನೆನಿಬೇಕು. ಇದೊಂಚೂರು ತಣ್ಣಗಾಗಬೇಕು. ಇದಾಗಿದೆ. ಗ್ಯಾಸ್ ಆಫ್ ಮಾಡ್ತೀನಿ. ಅಕಸ್ಮಾತ್ ಹೊಸದಾಗಿ ಮಾಡ್ತಾ ಇರ್ತೀರಾ, ಹಾಗಾದ್ರೆ ಅಕಸ್ಮಾತ್ ಇದು ಹೂರ್ಣ ನಿಮಗೆ ಕರೆಕ್ಟ್ ಬರಲಿಲ್ಲ ಅನ್ನಿಸ್ತು, ತೊಟ್ಟಕ್ಕೆ ಸರಿಯಾಗಲ್ಲ, ಏನು ಮಾಡಬೇಕಂದ್ರೆ ಸ್ವಲ್ಪ ಹುರಿಗಡಲೆ ಬರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ, ಅದನ್ನು ಪುಡಿ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಬರುತ್ತೆ. ಅಕಸ್ಮಾತ್ ತೆಳ್ಳಗಾದರೆ ಮಾತ್ರ ಹಾಕಿ, ಇಲ್ಲಾಂದರೆ ಬೇಕಿಲ್ಲ. ಅದು ಟಿಪ್ಸ್. ಅದು
ಅವಾಗಲೇ ಕಲಸಿಟ್ಟಿದ್ವಲ್ಲ ಪುಟಿ, ಅದನ್ನು ಈಗ ಇದು ಮೈದಾನ ಹಿಂಗಿದ್ರೆ ಹಿಂಗೆ ಬಂದರೆ ಇದು ನೆಂದಿದೆ ಅಂತ ಅರ್ಥ. ಹಾಂ, ಎಷ್ಟು ನೀಟಾಗಿ ಬರ್ತಿದೆ ಅಲ್ಲ. ಆಮೇಲೆ ಇದನ್ನು ಈ ಥರ ತಗೊಂಡು ಫೋಲ್ಡ್ ಮಾಡಿ ಹಿಂಗೆ ಫಿಲ್ ಮಾಡಬೇಕು. ಇದನ್ನು ಫಿಲ್ ಮಾಡಿಬಿಟ್ಟು ನೆಕ್ಸ್ಟು ಜಾಸ್ತಿ ಇದನ್ನೇ ಉಪಯೋಗಿಸೋದ್ರಿಂದ ಇದರಲ್ಲೇ ತರ್ತೀನಿ ನಾನು. ಇವಾಗೆಲ್ಲ ಬಟರ್ ಪೇಪರ್ಗಳು ತಗೊಳ್ತಾರೆ ಒತ್ತೋದಕ್ಕೆ, ಅದನ್ನೇ ಉಪಯೋಗಿಸ್ತಾರೆ. ಆದರೆ ನಾನು ಮುಂಚೆಯಿಂದನೂ ಇದನ್ನೇ ಉಪಯೋಗಿಸೋದ್ರಿಂದ ಇದರಲ್ಲೇ ತೊಡ್ತೀನಿ ನಾನು. ಆಮೇಲೆ ಇದು ತೊಟ್ಟ ತಕ್ಷಣ ಕಡಿಮೆ ಫ್ಲೇವರಲ್ಲಿ ಇಟ್ಕೊಂಡು ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೊಬೇಕು, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಅಂತ. ಇದು ತೆಳ್ಳಗೆ ಬಂದಷ್ಟು ಚಂದ. ತೆಳ್ಳಗೆ ಎಷ್ಟು ತೆಳ್ಳಗೆ ತೊಡ್ತೀವೋ ಅದಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಹಾಕಿ ಎಣ್ಣೆ ಹಾಕೋದಕ್ಕೆ ಸಣ್ಣ ಉರಿಲಿ ಸಣ್ಣ ಥರ ಬೇಯಿಸ್ಬೇಕು. ಜಾಸ್ತಿ ಉರಿ ಆದರೆ ಸಿಹಿಯುತ್ತೆ ಅಂದ್ಬಿಟ್ಟು ಕಡಿಮೆ ಉರಿಲಿ ಮಾಡಬೇಕು. ಒಬ್ಬರೇ ತಟ್ಕೊಂಡು ಬೇಯಿಸೋಕ್ಕೆ ಕಷ್ಟ ಅನಿಸುತ್ತೆ ಅಂದ್ಕೊಂಡು ಫಸ್ಟು ಹೂರಣ ಬರುತ್ತಲ್ಲ ಅದನ್ನು ಎಲ್ಲ ಈ ಥರ ಉಂಡೆಗಳು ಕಟ್ಟಿಟ್ಕೊಂಡ್ರೆ ನೆಕ್ಸ್ಟು ಅಲ್ಲಿ ಮಾಡ್ಕೊಂಡು ತಟ್ಕೊಂಡು ಬೇಯಿಸೋಕ್ಕೆ ಸುಲಭ ಆಗುತ್ತೆ. ಒಂದೇ ಹದಕ್ಕೆ ಒಂದೇ ಇದರಲ್ಲಿ ಈ ಥರ ಫಸ್ಟು ಹೂರಣ ಪೂರ್ತಿನೂ ಉಂಡೆ ಇಟ್ಕೋಬೇಕು. ಹಂಗಾದ್ರೆ ಕೆಲಸ ಈಸಿ ಆಗುತ್ತೆ. ಆಮೇಲೆ ಎಷ್ಟು ಒಬ್ಬಟ್ಟು ಬರುತ್ತೆ ಅಂತ ಒಂದು ಅಂದಾಜು ಸಿಗುತ್ತೆ. ಮಾಡೋಕ್ಕೂ ಸುಲಭ ಆಗುತ್ತೆ. ನಾ ಎಲ್ಲೂ ನೋಡಿರ್ಲಿಲ್ಲ ಹಿಂಗೆ ಉಂಡೆ ಕಟ್ಟಿಟ್ಕೊಂಡಿರೋದು. ತಟ್ಟಿ ಬೇಯಿಸುವಾಗ್ಲೂ ಎರಡೂ ಕೆಲಸ ಒಟ್ಟಿಗೆ ಮಾಡ್ಬೋದು. ಬೇಯಿಸ್ಲೂಬೋದು, ತಟ್ಕೊಂಡು ಇಲ್ಲ ಅಂದರೆ ಇನ್ನೊಬ್ರು ಬೇಕಾಗುತ್ತೆ. ಈಗ ಒಬ್ಬರೇ ಇಟ್ಕೊಂಡು ಮಾಡ್ಬೋದು. ಒಬ್ಬರೇ ಮಾಡಬೇಕು ಅಂದರೆ ಈ ಥರ ಮಾಡಬೇಕು. The shadows play, the wind hums songs at the break of day, whispering pines, secrets untold, carrying tales only the forest holds. Moonlight spills the velvet dark, patterns leaving its mark. The roots stretch deep, the earth's gentle sigh, a lullaby sung to the open sky. Oh, whispering pines, sing me your tune, caught in the rhythm of the stars and the moon. Teach me the language of rustling leaves, stories that linger on the breath of the breeze. The dawn paints gold on the mountain's crown, while rivers whisper truths as they flow down. Their songs entwined with the trees that stand, knotted in time by nature's hand. Each echoing step on the forest floor opens a world through an ancient door. The silence of life, yet brimming with sound. ನಾವು ಮಾಡಿದ ಒಬ್ಬಟ್ಟು ತುಂಬಾ ಚೆನ್ನಾಗಿತ್ತು. ನೀವು ಸಹ ಮಾಡಿ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.